यं शैव समुपासते शिवेति ब्रह्मेति वेदान्तिनो बौद्धा बुद्धेति प्रमाणपटवः कर्तेति नैयायिकाः अर्हन्नित्यत जैनशास्त्ररता कर्मेति विमर्शकाः सोऽयं यो ददातु वाञ्छितफलं त्रैलोक्यनाथाक्षराचरम्। परम पूज्य सद्गुರು ಆಲಕ್ಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧಾರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಬಂಜಾರ ಸಮಾಜದ ಇಡೀ ಭಾರತ ದೇಶದ ಗುರುಗಳಾಗಿರುವಂತಹ ಸೇವಾಲಾಲ್ ಮಹಾರಾಜರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಭಕ್ತಿಯ ಪರವಾಗಿರುವಂತಹ ಪವಿತ್ರ ನೆಲದಲ್ಲಿ ಜನಿಸಿ ಇಲ್ಲಿ ಪುಟ್ಟ ಕಂದನಾಗಿ ಜನಿಸಿ ಇಡೀ ವಿಶ್ವಕ್ಕೆ ಬಂಜಾರ ಸಮಾಜ ಮುಖಾಂತರವಾಗಿ ದಿವ್ಯ ಸಂದೇಶವನ್ನು ನೀಡಿ ಹೋಗಿರುವಂತಹ ಪರಮ ಪೂಜ್ಯ ಹಾಮೂಲಾಲ್ ಮಹಾರಾಜರನ್ನು ಪವಿತ್ರ ಸಂದರ್ಭದಲ್ಲಿ ಜನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪರಮ ಪೂಜ್ಯ ಹಾಮೂಲಾಲ್ ದೇವರ 177ನೆಯ ಜಾತ್ರಾ ಮಹೋತ್ಸವದ ಇಂದಿನ ಪವಿತ್ರ ಧಾರ್ಮಿಕ ಸಭೆಯಲ್ಲಿ ಈ ಪರ್ವಕಾಲಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಅನಿಲ್ ಮಹಾರಾಜರೇ ಮತ್ತು ಪೂಜ್ಯ ಶ್ರೀ ಶಂಕರಾಯ ಮಹಾರಾಜರೇ, ಪೂಜ್ಯ ಶ್ರೀ ವಿಲಾಸ್ ಮಹಾರಾಜರೇ ಮತ್ತು ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಆರ್ಕೋಡ್ ಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಬಾಬು ಹೊನ್ನಾನಾಯಕರವರೇ, ಭೀಮಸಿಂಗ್ ರಾಠೋಡ್ರವರೇ, BK ಹಿರೇಮಠರವರೇ, ಯಾವತ್ತೂ ಈ ಪವಿತ್ರ ಗ್ರಾಮದಲ್ಲಿರುವಂಥ ಎಲ್ಲ ಅನುಭಾವಿ ಸದ್ಭಕ್ತಾದಿಗಳೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತಾ ಇದೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದರ ಅರ್ಥ ಏನಂದ್ರೆ ಹೆತ್ತ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ. ಆ ದಿಶೆಯಲ್ಲಿ ಇವತ್ತು ಹಾಮೂ ನಗರಕ್ಕೆ ಯಾಕೆ ಮಹತ್ವದ ಸ್ಥಾನವಿದೆ ಅಂತಂದ್ರೆ ಯಕನೂರು ತಾಂಡಾದಕ್ಕೆ ಹಾಮೂ ನಗರ ಅಂತ ಹೆಸರಿಟ್ಟಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಹಾಮೂ ನಗರಕ್ಕೆ ಯಾಕೆ ಬೆಲೆ ಇದೆ ಅಂದ್ರೆ ನಿಮ್ಮ ಗ್ರಾಮದಲ್ಲಿಯೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅನರ್ಘ್ಯ ರತ್ನ ಇಲ್ಲಿ ಜನಿಸಿ ಹೋಗಿದೆ. ಅವರು ಬೇರೆ ಯಾರೂ ಅಲ್ಲ, ಹಾಮೂಲಾಲ್ ಮಹಾರಾಜರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವರು ಜನಿಸಿ ಹೋಗಿರುವಂಥ ಈ ನೆಲ, ಈ ಜಲ, ಇಲ್ಲಿಯ ಸ್ಥಾನ ಇದು ಹೆಂಗದ ಅಂತಂದ್ರೆ ಬಂಜಾರ ಸಮಾಜದವರಿಗ, ಈ ಭಾಗದವರಿಗ ನಿಮ್ಮಲ್ಲಿ ಏನಾದರೂ ಭವಿತವ್ಯದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಸಂಸಾರದಲ್ಲಿ ಏನೇ ಒಂದು ತಾಪತ್ರಯ ಆದಾಗ, ಏನೇ ಒಂದು ಕಂಟಕ ಬಂದಾಗ, ಏನೇ ಒಂದು ತ್ರಾಸ ಆದಾಗ ನೀವು ಏನು ಮಾಡ್ಬೇಕಂದ್ರೆ ಹಾಮೂಲಾಲರ ಮಂದಿರದ ಈ ಪ್ರಾಂಗಣಕ್ಕೆ ಬಂದು ಇಲ್ಲಿಯ ಮಣ್ಣು ಹಣ್ಣಿಗೆ ಹಚ್ಕೊಂಡ್ರೆ ನಿಮ್ಮೆಲ್ಲ ಕರ್ಮಗಳು ದೂರ ಹೋಗ್ತಾ ಇದ್ದಾರೆ. ಅಂತಹ ಶಕ್ತಿ ಹಾಮೂಲಾಲ್ ಮಹಾರಾಜರಲ್ಲಿದೆ. ಯಾಕೆಂದ್ರೆ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, 10 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಮೆರೆದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇರಬಹುದು, ದೇಶದ ಪ್ರಧಾನಮಂತ್ರಿ ಇರಬಹುದು, ಆತನಲ್ಲಿರುವಂಥ ಉಸಿರು ಹೋಯ್ತಂದ್ರೆ, ಉಸಿರು ನಿಂತ ಮೇಲೆ ಅವನಿಗೇನಂತಾರೆ ಡೆಡ್ ಬಾಡಿ ಅಂತಾರೆ. ಡೆಡ್ ಬಾಡಿ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು. ದೇಹದಲ್ಲಿರ್ತಕ್ಕಂಥ ಉಸಿರು ಹೋದಾಗ ಅದಕ್ಕೆ ಡೆಡ್ ಬಾಡಿ ಅಂತಾರೆ. ಹೆಣ ಅಂತ ಕರಿತಾ ಇದ್ದಾರೆ. ಯಾಕೆ ಹೆಣ ಅಂತ ಕರಿತಾ ಇದ್ದಾರೆ ಅಂದರೆ ಅದು ಉಸಿರಾಟ ನಿಲ್ತು. ಆಗ ಒಂದು ಗಿಡ ಕೇಳ್ತಾ ಇದೆ, ಬೇವಿನ ಮರ ಕೇಳ್ತಾ ಇದೆ, ಹೇ ರಾಜ, ನೀನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 100 ವರ್ಷಗಳ ಪರ್ಯಂತರವಾಗಿ ರಾಜ್ಯಭಾರ ಮಾಡಿದೆ. ಆದರೂ ಕೂಡ ನಿನ್ನ ದೇಹ 3 ದಿನ ಇಟ್ಟರೆ ನಡೆಯುವುದಿಲ್ಲ. ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಇಂಜೆಕ್ಷನ್ ಕೊಟ್ಟು
ಅದು ಇದೊಂದು ಬಾಕ್ಸ್ ಮಾಡ್ತಾರೆ ನೋಡ್ರಿ, ಬಾಕ್ಸ್ ಇದು ಹಾಕ್ತಾರಲ್ಲ, ಐಸ್ ಇಟ್ಟು ಇಡಬೇಕಾಗ್ತದೆ. 3 ದಿನ ಇಡಬೇಕಾದ್ರೆ ಐಸ್ ಬಾಕ್ಸ್ನಲ್ಲಿ ಇಡಬೇಕಾಗ್ತದೆ. ಅದ್ರ ಬೇವಿನ ಮರ ಕೇಳ್ತದ, ನಾನು ನಿಮಗೆ ನೆರಳು ಕೊಡ್ತೀನಿ, ನಿಮಗೆ ಹಣ್ಣುಗಳನ್ನು ಕೊಡ್ತೀನಿ, ನೆರಳು ಕೊಡ್ತಾ ಇದ್ದೀನಿ, ಬಂದಂಥ ಜನರಿಗೆ ತಂಪು ಕೊಡ್ತಾ ಇದ್ದೀನಿ. ಆದರೂ ಕೂಡ ಒಣಗಿ ನಾನು ಹೋದಾಗ 100 ವರ್ಷಗಳ ಪರ್ಯಂತರವಾಗಿ ಬೇವಿನ ಮರ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು ತಲೆಯಾಗಿ ಹೇರಿಕೆಯಾಗಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಬೇವಿನ ಗಿಡ ಹೇಳ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇಂದು ನಮ್ಮ ಹಾಮು ನಗರದಲ್ಲಿ ಹಾಮೂಲಾಲ್ ಮಹಾರಾಜರ ದೇಹ ಇಲ್ಲ, ಅವರ ದೇಹ ಇಲ್ಲ. ಆದ್ರೂ ಕೂಡ ಅವರಿಗೆ ನೀವೇನು ಮಾಡ್ತೀರಿ, ಪೂಜೆ ಮಾಡ್ತೀರಿ. ಪ್ರತಿ ವರ್ಷ 177 ವರ್ಷಗಳಿಂದ ಜಾತ್ರಾ ಮಾಡ್ತಾ ಬಂದಿದ್ದೀರಿ. 177 ವರ್ಷಗಳವರೆಗೆ ಜಾತ್ರಾ ಮಾಡ್ತಾ ಇದ್ರು, ಅವ್ರ ದೇಹ ಇಲ್ಲ. ಆದ್ರೂ ಕೂಡ ಯಾಕೆ ಮಾಡ್ತಾ ಇದ್ರು ಅಂದ್ರೆ, ಯಾರು ಕಾಯಕ ದಾಸೋಹ ಜನಪರ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ, ದಾಸೋಹ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಏಳಿಗೆಯನ್ನು ಯಾರು ಬಯಸ್ತಾ ಇದ್ದಾರಲ್ಲ, ಅಂಥವ್ರು ಮಾತ್ರ ಮಹಾತ್ಮರಾಗ್ತಾ ಇದ್ದಾರೆ. ಅಂಥ ಶ್ರೇಷ್ಠ ಮಹಾಂತ ಯಾರಂದ್ರೆ ನಮ್ಮ ಹಾಮುನಗರ ಮಹಾರಾಜರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಹಾಮೂಲಾಲ್ ಮಹಾರಾಜರು ನಿಮ್ಮೆಲ್ಲರಿಗೆ ಕೃಪಾಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಇಂಥ ಪವಿತ್ರ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗ್ತಾ ಇದೆ. ನಿಮ್ಮೆಲ್ಲರ ಭಾವವನ್ನು ನೋಡಿದಾಗ, ನಿಮ್ಮ ಗ್ರಾಮವನ್ನು ನೋಡಿದಾಗ ಸದುವಿನಯ, ಸದ್ಭಕ್ತಿ ಮತ್ತು ಸದ್ಭಕ್ತಿ, ಸೌಜನ್ಯತೆ, ಸದಾಚಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳ್ತಕ್ಕಂಥ ಸಮಾಜಗಳ ಸಾಧನೆಯಲ್ಲಿ ಯಾವುದಾದ್ರೂ ಸಮಾಜ ಸೇರ್ತಾ ಇದ್ದರೆ ಅದು ಬಂಜಾರ ಸಮಾಜ ಸೇರ್ತಾ ಇದೆ.